ಈಗ ಇವರ ಒಂದು ಆತ್ಮಿಕತೆಯ ಮಟ್ಟ ನೋಡೋಣ. ಒಬ್ಬ ಸಭಾ ಸೇವಕನ ಆತ್ಮಿಕತೆಯ ಮಟ್ಟ. 1 ತಿಮೋತಿ 3ನೇ ಅಧ್ಯಾಯಕ್ಕೆ ನಿಮ್ಮ ಬೈಬಲ್ ಅನ್ನು ತೆರೆಯಿರಿ. ಈಗ ಸಭಾ ಸೇವಕನ ಒಂದು ಆತ್ಮಿಕತೆಯ ಮಟ್ಟ ಮತ್ತು ಅವನ ಅವಶ್ಯಕತೆಯ ವಿಷಯವನ್ನು ಕೂಡ ನಾವು ನೋಡ್ತೇವೆ. 8ನೇ ವಚನವನ್ನು ಓದಿ. 8. ಅದೇ ರೀತಿಯಾಗಿ ಸಭಾ ಸೇವಕರು ಗೌರವವುಳ್ಳವರಾಗಿರಬೇಕು. ಅವರು 2 ನಾಲಿಗೆಯುಳ್ಳವರಾಗಿರಬಾರದು. ಹೆಚ್ಚು ದ್ರಾಕ್ಷರಸ ಕುಡಿಯುವವರು, ನಿಚ್ಚಲ ಭಾವವನ್ನು ಅಪೇಕ್ಷಿಸುವವರು ಆಗಿರದೆ. ಸಾಕು. ಈಗ ಪೌಲನು ಸಭಾಪಾಲಕನ ವಿಷಯ ಹೇಳಿ ಮುಗಿಸಿದ ನಂತರ ಈಗ ಸಭಾ ಸೇವಕನ ವಿಷಯವನ್ನು ಕೂಡ ಹೇಳ್ತಾನೆ. ಇದು ಕೂಡ ಹೆಚ್ಚಿಗಮ್ಮಿ ಅದೇ ರೀತಿಯಾಗಿ ಇರುವಂತಹದ್ದು. ಆದ್ದರಿಂದ ಅವನು ಸಭಾ ಸೇವಕರು ಮೊದಲು ಏನಾಗಿರ್ಬೇಕು? ಗೌರವವುಳ್ಳವರಾಗಿ. ಗೌರವವುಳ್ಳವರು ಅಂದ್ರೆ ಅರ್ಥ ಏನು? ತನ್ನ ಜೀವಿತದಲ್ಲಿ ಅವನಿಗೆ ಗೌರವವನ್ನು ಹೊಂದುವಂತವನಾಗಿ ನಡ್ಕೊಳ್ಳುವನಾಗಬೇಕು. ಮನೆಯಲ್ಲಿ ಗೌರವ ಉಂಟಾ? ಮಕ್ಕಳಿಂದ ಗೌರವ ಉಂಟಾ? ಮನೆಯಲ್ಲಿ ಆ ವ್ಯಕ್ತಿಗೆ ಯಾವ ರೀತಿ ಗೌರವ ಉಂಟು? ಒಂದು ವೇಳೆ ಮನೆಯಲ್ಲಿಯೇ ಒಂದು ಹೆಂಡತಿ ಗಂಡನಿಗೆ ಗೌರವವೇ ಸಿಗುವುದಿಲ್ಲ ಆದ್ರೆ, ಮಕ್ಕಳು ತಂದೆಗೆ ಗೌರವ ಕೊಡುವುದಾದ್ರೆ, ಆ ವ್ಯಕ್ತಿಯನ್ನು ಯಾವ ರೀತಿಯಲ್ಲಿ ಒಬ್ಬ ಸಭಾ ಸೇವಕನಾಗಿ ಆರಿಸಿಕೊಳ್ಳುವುದು? ಆಲೋಚನೆ ಮಾಡಬೇಕಾದ ವಿಷಯ. ಆದ್ದರಿಂದ ಅಲ್ಲಿ ಅವರ ಜೀವಿತದಲ್ಲಿ ಅವರು ಆ ರೀತಿ ಗೌರವವುಳ್ಳವಾಗಿ ನಡ್ಕೊಂಡ್ರೆ ಅದು ಮನೆಯಲ್ಲಿ ಗೌರವ ಸಿಗುತ್ತೆ. ನಾನು ನನ್ನ ಹೆಂಡತಿ ಹತ್ರ ಕೇಳಿದೆ, ಸ್ತ್ರೀಯು ತನ್ನ ಗೌರವವನ್ನು ಕಾಪಾಡಿಕೊಳ್ಳುವುದು ಹೇಗೆ ಅಂತ ಕೇಳಿದೆ. ನಾನು ಎಷ್ಟು ಸರಿ ಕೇಳಿದೆ ಗೊತ್ತಾ? ಸುಮಾರು ಸರಿ ಕೇಳಿದೆ. ಕೊನೆಗೆ ಲಾಸ್ಟ್ಗೆ ಹೇಳಿದೆ, ನಿಮ್ಗೆ ಅಷ್ಟು ಗೊತ್ತಾಗೋದಿಲ್ವಾ? ನಾನು ಯಾಕೆ ಕೇಳ್ತಾ ಇದ್ದೆ ನಿಮ್ಗೆ ಅರ್ಥ ಆಗುತ್ತಾ? ನಾನು ಅಷ್ಟು ಸರಿ ಯಾಕೆ ಕೇಳ್ತಾ ಇದ್ದೇನೆ ಗೊತ್ತಾ? ಹಾಗಿರುವಾಗ ಒಂದು ಆಲೋಚನೆ ಮಾಡಿ. ನಾವು ಜ್ಞಾನೋಕ್ತಿ 31ನೇ ಅಧ್ಯಾಯ ಸ್ತ್ರೀಯ ಗೌರವ ಹೇಗೆ ಬರ್ತದೆ ಅಂತ ಅಲ್ಲಿ ಉಂಟು. ನಾವು ನಮ್ಮ ಮನೆಗಳಲ್ಲಿ ಆ ಗೌರವ ಸಿಗಬೇಕಾದ್ರೆ ಆ ಗೌರವದ ಪ್ರಕಾರ ನಡ್ಕೊಂಡ್ರೆ ಅಲ್ಲಿ ಸಿಕ್ಕುವಂಥದ್ದು. ಸುಮ್ಮನೆ ಆ ಗೌರವ ಬರುವುದಿಲ್ಲ. ಕೆಲವರು ಏನ್ ಮಾಡ್ತಾರೆ, ನಮಗೆ ಗೌರವ ಸಿಕ್ಕಬೇಕಂತ ಏನಾದ್ರು ಮಾತಾಡಿದ್ರೆ ನಾನು ಡೌನ್ ಆಗ್ತೇನಲ್ಲ, ಅದಕ್ಕೆ ನೀನ್ ಬಾಯಿ ಮುಚ್ಚಿ ಅಂತ ಹೇಳ್ತಾರೆ. ತನ್ನ ಗೌರವವನ್ನು ಅದಲ್ಲ ಗೌರವವನ್ನು ಕಾಪಾಡಿಕೊಳ್ಳೋದು. ಹಾಗೆ ಇನ್ನೊಬ್ಬರ ಬಾಯಿ ಮುಚ್ಚಿಸಿ ಗೌರವ ಕಾಪಾಡಿಕೊಳ್ಳುವುದಲ್ಲ. ಗೌರವ ಕಾಪಾಡಿಕೊಳ್ಳಲು ತಾನು ಹಾಗೆ ನಡ್ಕೊಳ್ಳೋದ್ರ ಮೂಲಕ ಆ ಸ್ಥಾನಕ್ಕೆ ಬೆಲೆ ಇರುತ್ತೆ. ಅಂದ್ರೆ ಹೆಚ್ಚಿನ ಪುರುಷರಿಗೆ ಅನುಭವ ಇದೆ, ಎಂತೆಂಥ ಗೌರವ ಎಂತೆಂಥ ಸನ್ಮಾನ ಸಿಕ್ಕಿದೆ ಅಂತ. ಸ್ತ್ರೀಯರಿಗೂ ಇರ್ಬೋದು ಅಲ್ವಾ? ಆದ್ದರಿಂದ ಒಬ್ಬ ಸಭಾ ಸೇವಕನು ಅವನು ಗೌರವವುಳ್ಳವನಾಗಿ ಇರಬೇಕೆಂಬುದಾಗಿ ಅಲ್ಲಿ ಹೇಳುವಂತಹದ್ದು. ಆತನಿಗೆ ಒಂದು ಗೌರವ ಕೊಡುವ ರೀತಿಯಲ್ಲಿ ನಡ್ಕೊಳ್ಳುವಂಥದ್ದು ಅಲ್ಲಿ ಆಗಿರುತ್ತೆ. ಅವನಿಗೀಗ ಗೌರವ ಕೊಡಬೇಕು. ಇವನೊಬ್ಬ ಒಳ್ಳೆ ವ್ಯಕ್ತಿ, ಒಳ್ಳೆ ರೀತಿಯಲ್ಲಿದ್ದಾನೆ, ಅವನನ್ನು ಇದು ಮಾಡುವಂಥದ್ದಲ್ಲ, ಅವನಿಗೆ ಗೌರವ ಸಲ್ಲಿಸಬೇಕೆಂಬುದಾಗಿ ನಾವಿರ್ತೇವೆ. ಆ ನಂತರ ಮುಂದೆ ನೋಡಿ, ಅವರು 2 ನಾಲಿಗೆ ಉಳ್ಳವರಾಗಿರ್ಬಾರ್ದು. 2 ನಾಲಿಗೆ ಇರುವುದು ಯಾವುದಕ್ಕೆ ಗೊತ್ತಾ? ಆಗಿರುವಾಗ ಯಾಕೋಬನು ನಾಲಿಗೆ ವಿಷಯ ಒಳ್ಳೆ ಬರೀತಾನೆ. ಇದು 2 ನಾಲಿಗೆ ಉಳ್ಳವರು ಎದುರುಗಡೆ ಒಳ್ಳೆ ಮಾತಾಡೋದು, ಹಿಂದುಗಡೆ ಯಾರ್ಯಾರ ಹತ್ರ ಏನೇನೇನೇನೋ ಮಾಡುದು. ಅದು ಗಂಡನ ವಿಷಯ ಅಂತ ನೋಡುದಿಲ್ಲ, ಮಕ್ಕಳ ವಿಷಯ ನೋಡುದಿಲ್ಲ, ಹೆಂಡತಿ ವಿಷಯ ನೋಡುದಿಲ್ಲ, ಏನೇನೋ ಬಿತ್ತುದೆ. ಇಂಥ ನಾಲಿಗೆ ಎದುರುಗಡೆ ಅಲ್ಲೆಲ್ಲೂಯ್ಯ ಪ್ರೈಸ್ ದ ಲಾರ್ಡ್. ಹಾಗಾದ್ರೆ ಇದು 2 ನಾಲಿಗೆ. ಹಿಂದ್ಗಡೆ ಒಂದು ಮಾತಾಡೋದು, ಮುಂದೆ ಒಂದು ಮಾತಾಡೋದು. 2 ನಾಲಿಗೆಯನ್ನು ದೇವರು ಇಷ್ಟಪಡುವುದಿಲ್ಲ. ಯಾಕಂದ್ರೆ ಯಾಕೋಬ ಏನ್ ಹೇಳ್ತಾನೆ, ಅದೇ ನಾಲಿಗೆಯಿಂದ ನೀವು ದೇವರನ್ನು ಸ್ತುತಿಸ್ತೀರಿ, ಅದೇ ನಾಲಿಗೆಯಿಂದ ಮನುಷ್ಯನನ್ನು ಉಂಟು ಮಾಡಿದ, ಅಂದ್ರೆ ದೇವರ ಹೋಲಿಕೆಗೆ ಸರಿಯಾಗಿ ಉಂಟು ಮಾಡಿದ ಮನುಷ್ಯನನ್ನು ಶಪಿಸುತ್ತೀರಿ. ಇದು 2 ನಾಲಿಗೆ, ಇದು ಹೀಗಿರಬಾರ್ದು.
ಎಂಬುದಾಗಿ. ಹಾಗಿರುವಾಗ ಈ 2 ನಾಲಿಗೆ ಇದ್ದವನು ಅವನೇನ್ ಮಾಡ್ತಾನೆ, ಈ 2 ಸಂಗತಿಗಳನ್ನು ತೆಗೆದುಕೊಂಡು ಗಲಿಬಿಲಿಗೊಳಿಸಿಬಿಡ್ತಾನೆ. ಅದಕ್ಕೆ 2 ನಾಲಿಗೆ ಉಳ್ಳವರಾಗಿರಬಾರದು ಎಂಬುದಾಗಿ ನೋಡ್ತೇವೆ. ಆದ್ರಿಂದ 2 ನಾಲಿಗೆಗಳನ್ನು ತನ್ನ ಲಾಭವನ್ನು ನೋಡುವವನು. ನಂತರ ಮುಂದೆ 8ನೇ ವಚನ, ಹೆಚ್ಚು ದ್ರಾಕ್ಷಾರಸ ಕುಡಿಯುವವರು. ಹೆಚ್ಚು ಅಂದ್ರೆ ಸ್ವಲ್ಪ ಕುಡಿಬಹುದಂತ ಅಲ್ಲಿ ಹೇಳುವುದಲ್ಲ. ಇದು ಮಾದಕ ಮದ್ಯ, ತಂಬಾಕು ಸೇವನೆ, ಇಂಥವುಗಳಿಂದ ಅವನು ದೂರ ಇರಬೇಕು. ಇದು ಸಭಾ ಸೇವಕನಂತ ಮಾತ್ರ ಅಲ್ಲ, ಸಭೆಯಲ್ಲಿರುವ ಎಲ್ಲರೂ. ಇದು ಸಭಾ ಸೇವಕನಿಗೆ ಹೇಳಿದ, ಹಾಗಾದ್ರೆ ನಾನು ಕುಡಿಬಹುದಂತ ಹೇಳಲಿಕ್ಕೆ ಇಲ್ಲ ಯಾರು. ಇದು ಎಲ್ಲರಿಗೂ ಕೂಡ ಹೇಳುವಂತದ್ದು. ಅವನು ಇಂಥದ್ದನ್ನು ಮದ್ಯ ಸೇವನೆ ಮಾಡುವುದು, ಆಮೇಲೆ ತಂಬಾಕು ತಿನ್ನುವುದು, ಮೂಗಿನ ಪುಡಿ ಎಳೆಯುವುದು. ಅದನ್ನು ಎಣಿಸುವಾಗ ಕೆಲವು ಮೂಡುಬಿದ್ರೆಯಲ್ಲಿ ಹೋಗುವಾಗ ಒಬ್ಬೊಬ್ಬರು ಸಿಗ್ತಾರೆ, ಮತ್ತೆ ಹೋಗ್ತಾ ಇರೋ ಅಲ್ಲೇ ಉಗಿಯುತ್ತೆ. ಎಂತ ಅವಸ್ಥೆ! ಆವಾಗ ತುಂಬಾ ಒಂದ್ಸರಿ ನಾವು ಬೈಕಲ್ಲಿ ಹೋಗುವಾಗ ಬಸ್ಸಿನ ಕಿಟಕಿಯಿಂದ ಅಂತ ಅದೆಲ್ಲ ನಮ್ಮ ಮೇಲೆ. ಎಂತ ಒಂದು ಪರಿಸ್ಥಿತಿ! ಎಷ್ಟು ಜನರಿಗೆ ಅದರಿಂದ ಇದಾಗುವಂತದ್ದು. ಅವರ ದೇಹ ಹಾಳಾಗುವುದಲ್ಲದೆ ಉಳಿದವರದ್ದು ಕೂಡ ಇದು ಸಮಸ್ಯೆ. ಹಾಗಿರುವಾಗ ಇಂಥವುಗಳಿಂದ ಅವನು ದೂರ ಇರಬೇಕು. ನಂತರ ನೀಚ ಲಾಭವನ್ನು ಅಪೇಕ್ಷಿಸುವವನು ಆಗಿರದೆ, ನೀಚ ಲಾಭ ಅಂದ್ರೆ ಅನ್ಯಾಯದಿಂದ, ಮೋಸದಿಂದ, ಯಾವುದೋ ಒಂದು ದುರಾಶೆಗಳಿಂದ ಅಲ್ಲಿ ಆಶಿಸುವಂತದ್ದು. ನೀಚ ಲಾಭದ ವಿಷಯದಲ್ಲಿ ಉದಾಹರಣೆ ಹೇಳುವುದಾದ್ರೆ, ಇಸ್ಕರಿಯೋತ ಯೂದನ ವಿಷಯ ತಕೊಳ್ಳಿ. ಯೇಸುವಿನ ಬಳಿಗೆ ಒಂದು ಸ್ತ್ರೀ ಸುಗಂಧ ದ್ರವ್ಯವನ್ನು ಹಾಕುವುದಕ್ಕಾಗಿ ತಂದಾಗ ಹಾಕ್ತಾಳೆ. ಮಾತನಾಡಿದ್ಯಾರು? ಇಸ್ಕರಿಯೋತ ಯೂದ. ಮಾತನಾಡಿದ ರೀತಿಯಾಗಿತ್ತು, ಅದನ್ನು ಮಾರಿ ಬಡವರಿಗೆ ಕೊಡಬಹುದಿತ್ತಲ್ಲ ಅಂತ. ಎಷ್ಟು ಒಳ್ಳೆ ಮಾತಲ್ಲ ಒಂದು, ಬಡವರಿಗೆ ಕೊಡಬೇಕು. ಆದ್ರೆ ಅವನ ಒಳಗಡೆ ಏನಿದೆ? ಆದ್ರಿಂದ ತೆಗೆದುಕೊಳ್ಳುವವನಾಗಿದ್ದಾನೆ ಅಂತ. ಆದ್ದರಿಂದ ಇವನು ನೀಚ ಲಾಭವನ್ನು ಅಪೇಕ್ಷಿಸುವವನು. ಹಾಗೆಯೇ ನಾವು ನಮ್ಮ ಲಾಭಕ್ಕೋಸ್ಕರ ಮೇಲ್ನೋಟಕ್ಕೆ ಒಳ್ಳೆಯದನ್ನ ಮಾತಾಡೋದು, ಇನ್ನೊಬ್ಬರಿಗೆ ಒಳ್ಳೇದು ಮಾಡಬಹುದಿತ್ತಲ್ಲ, ಇನ್ನೊಬ್ಬರಿಗೆ ಹೀಗೆ ಆಗ್ಬೋದಿತ್ತಲ್ಲ, ನೋಡಕ್ ಹೋದ್ರೆ ಅವನಿಗೆ ಬೇಕಿತ್ತು. ಆದ್ರೆ ಮಾತಾಡೋದು ಮಾತ್ರ ಬೇರೆಯವರಿಗೆ ಮಾತಾಡುವ ಹಾಗೆ. ಇದು ಗೊತ್ತಾಗುದಿಲ್ವಾ? ಬೈಬಲ್ ತಿಳಿದವರಿಗೆ ಅರ್ಥ ಆಗುದಿಲ್ವಾ? ಬೈಬಲ್ ಗೊತ್ತಿರೋರಿಗೆ ಇಂಥ ಮಾತುಗಳು ಬರುವಾಗ ತಿಳ್ಕೊಳಿಕ್ ಆಗೋದಿಲ್ವಾ? ಬೈಬಲ್ನ ಜ್ಞಾನ ಇದ್ದವರು ಇದನ್ನು ಗ್ರಹಿಸುವುದಿಲ್ವಾ? ಆದ್ದರಿಂದ ಪ್ರಿಯರೇ, ಇದು ನೀಚ ಲಾಭ. ನಾವು ನೀಚ ಲಾಭಕ್ಕೆ ಏನೆಲ್ಲ ಮಾತಾಡ್ತೇವೆ, ಯಾವ್ಯಾವ ವಿಷಯ, ಹಣಕ್ಕಾಗಿ ಅಂತಲ್ಲ, ನಮ್ಮ ಉಳಿದ ಎಲ್ಲ ವಿಷಯ ಲಾಭಗಳು ಇರ್ಬೋದು ಜೀವನಕ್ಕೆ. ಏನೆಲ್ಲ ಮಾತಾಡ್ತೇವೆ, ಹೇಗಿರ್ತೇವೆ, ಎಲ್ಲ ದೇವರಿಗೆ ಗೊತ್ತುಂಟು. ಆದ್ರಿಂದ ಪ್ರಿಯರೇ, ಈ ನೀಚ ಲಾಭದ ಕಡೆಗೆ ನಾವಿದ್ದೇವೆ ಆದರೆ ಆ ಇಸ್ಕರಿಯೋತ ಯೂದನ ಅಂತ್ಯ ಏನಾಯ್ತು? ಅವನಿಗೆ ಹೊಲ ತಕೊಂಡ, ಸಂಪತ್ತಿತ್ತು, ಆದ್ರೆ ಅವನಿಗೆ ಜೀವಿಸ್ಲಿಕ್ಕಾಗ್ಲಿಲ್ಲ. ಮೊನ್ನೆ ನಾನು ಜೇಮ್ಸ್ ಅವರ ಮನೆಯಲ್ಲಿ ಒಂದು ಕ್ಲಾಸ್ ಮಾಡಿದೆ. ಆ ಗೆಹಜಿ ಸುಳ್ಳು ಹೇಳಿ ಆ ಅರಸನ ಕೈ ಕೆಳಗೆ ನಾಮಾನನ ಹತ್ರ ಬೆಳ್ಳಿ ಬಂಗಾರ ಬಟ್ಟೆ ಎಲ್ಲ ತಗೊಂಡ, ಮಾತಾಡಿದ ಭಾರಿ ಒಳ್ಳೆ ರೀತಿಯಲ್ಲಿ. ಏನೇ ಅಲ್ಲಿ ಬೆಟ್ಟದಲ್ಲಿ ಪ್ರವಾದಿಗಳ ಮಕ್ಕಳು ಬಂದಿದ್ದಾರೆ, ಅವರಿಗೆ ಬಟ್ಟೆ ಕೊಡ್ಬೇಕಿತ್ತು, ಬೆಳ್ಳಿ ಕೊಡ್ಬೇಕಿತ್ತು, ಬಂಗಾರ ಕೊಡ್ಬೇಕಿತ್ತು, ಅದಕ್ಕೆ ನೀನು ಸ್ವಲ್ಪ ಕೊಡು. ಅವನು ಒಂದರ ಬದಲು ಏನ್ ಮಾಡಿದ? 2 ಕೊಟ್ಟ. ಆದ್ರೆ ಆ ಪ್ರವಾದಿಗಳಿಗೆ ಕೊಟ್ಟನ ಹೋಗಿ? ಇಲ್ಲ, ಅವನ್ ತಗೊಂಡೋಗಿದ್ದ ಎಲ್ಲಿಗೆ? ತನ್ನ ಮನೆಗೆ. ಹೇಳಿದ್ದೇನು? ಬೇರೆಯವರಿಗೆ. ಅದು ಇವತ್ತು ಕೂಡ ನಮ್ಮ ಇಂಥ ಮಾತುಗಳು ದೇವರಿಗೆ ಗೊತ್ತಾಗುತ್ತೆ, ಮತ್ತೆ ಅದರ ಅಂತ್ಯ ತೀರಾ ಹಾಳಾಗಿದೆ. ಆ ಗೆಹಜಿಗೆ ಎಲ್ಲ ಇತ್ತು, ಕೊನೆಗೆ ಕುಷ್ಠ ಹತ್ತುಕೊಂಡು ಯಾರೂ ಕೂಡ ಅವನ ಹತ್ತಿರ ಹೋಗದ ಹಾಗೆ ದೂರ ಇಟ್ಟುಬಿಟ್ರು. ಅವನ್ನ ಯಾರು ಕೂಡ ಅವನ ಹತ್ರ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಅವನ ಅಂಥ ವ್ಯಕ್ತಿಯಾಗಿ ಮಾರ್ಪಾಟಾದ. ಆದ್ರಿಂದ ನೀಚ ಲಾಭವನ್ನು ಅಪೇಕ್ಷಿಸೋರು ಆಗಬಾರದು. ನೀಚ ಲಾಭದವನು ದೇವರಿಗೆ ಯೋಗ್ಯನಾಗಿರುವುದಿಲ್ಲ. ಆ ನಂತರ ನಾವು ಮುಂದುವರಿಸಿ ನೋಡೋಣ. 9ನೇ ವಚನ ಓದಿ. ಸಮಯ ಆಯ್ತು, ಸ್ವಲ್ಪ ಬೇಗ ಹೋಗ್ತೇನೆ.
ನಂಬಿಕೆಯ ಮರ್ಮವನ್ನು ಶುದ್ಧ ಮನಸ್ಸಾಕ್ಷಿಯಲ್ಲಿ ಹಿಡಿದುಕೊಂಡವರಾಗಿರಬೇಕು. ನೋಡಿ, ನಂಬಿಕೆಯ ಮರ್ಮವನ್ನು ಶುದ್ಧ ಮನಸ್ಸಾಕ್ಷಿಯಿಂದ, ಅಂದ್ರೆ ಈ ವ್ಯಕ್ತಿ ತನ್ನ ನಂಬಿಕೆಯ ಜೀವಿತ ದೇವರಲ್ಲೇ ಆತುಕೊಂಡಿದ್ದೇನೆಂಬ ಆ ನಂಬಿಕೆ ಅವನು ತೋರಿಸ್ಬೇಕು. ನಾನು ದೇವರನ್ನು ಆತುಕೊಂಡಿದ್ದೇನೆ, ಮನುಷ್ಯನನ್ನಲ್ಲ, ಹಣವನ್ನಲ್ಲ. ಅವನ ಮನಸ್ಸಾಕ್ಷಿಗನುಸಾರ ಸರಿಯಾಗಿ ಕಾಣಬರಬೇಕು. ಕೆಲವರು ಬಾಯಲ್ಲಿ ನಾನು ದೇವರನ್ನು ನಂಬಿದ್ದೇನೆ ಅಂತ ಮಾತ್ರ ಮಾತಾಡೋದು, ಆದ್ರೆ ಅವರ ಜೀವಿತದಲ್ಲಿ ಕಾಣೋದೇ ಇಲ್ಲ. ಅದು ಅವರ ಮನಸ್ಸಾಕ್ಷಿ ಅವರಿಗೆ ಹೇಳುತ್ತೆ ನಾನು ನಂಬಿಗಸ್ತನಾಗಿ ಇಲ್ಲ ಎಂಬುದಾಗಿ. ಆದ್ರಿಂದ ಒಂದು ಸತ್ಯವನ್ನು ತಿಳಿದಂತ ನಾವು ರಕ್ಷಣೆ ವಿಷಯದಲ್ಲಾಗ್ಲಿ, ನಮ್ಮ ಜೀವಿತದ ನಡವಳಿಕೆ ವಿಷಯದಲ್ಲಿ ಏನು ತಿಳಿದಿದ್ದೇವೋ ಆ ಸತ್ಯದಲ್ಲಿ ಸರಿಯಾದ ನಂಬಿಕೆಯನ್ನಿಟ್ಟು ನಾವು ನಡೆಯುವಂತವರಾಗಬೇಕಲ್ಲಿ. ಆವಾಗ ಅವನು ಆ ನಂಬಿಗಸ್ತನ ಕಾಣಬೇಕು. ಒಬ್ಬ ನಂಬಿಗಸ್ತನೆಂಬುದಾಗಿ ಕಾಣುವಾಗ ಅವನು ನಂಬಿಗಸ್ತನಪ್ಪ, ಅವನನ್ನು ನಂಬಬಹುದು ಅಂತ. ನೋಡಿ, ಅಪನಂಬಿಕಸ್ತನಲ್ಲಿ ಭರವಸೆ ಇಟ್ರೆ ಏನಂತೆ ಜ್ಞಾನೋಕ್ತಿ ಹೇಳ್ತದೆ? ಕೀಲು ತಪ್ಪಿದ ಪಾದ ಮತ್ತು ಇನ್ನೊಂದೇನೋ ಉಂಟು, ಮುರಿದ ಹಲ್ಲು. ಹಲ್ಲು ಮುರಿದ್ರೆ ತಿನ್ಲಿಕ್ಕೆ ಕಷ್ಟ. ಕೆಲವರು ಹಲ್ಲಿಲ್ಲದವರು ಮುರಿದೋದವರು ತಿನ್ನುವ ರೀತಿ ನೋಡಿದ್ದೀರಾ? ಭಾರಿ ಕಷ್ಟ. ಕೆಲವರು, ನಾವು ಚಿಕ್ಕ ವಯಸ್ಸಿರುವಾಗ ನಾನು ತಂದೆಯೊಟ್ಟಿಗೆ ಕೂತ್ಕೊಳ್ಳೋದು ಊಟಕ್ಕೆ. ಅವತ್ತು ಚಿಕನ್ ಮಾಡಿದ ದಿವಸ ಮಾತ್ರ ಅವರೊಟ್ಟಿಗೆ ಕೂತ್ಕೊಳ್ಳೋದು. ಯಾಕೆಂದ್ರೆ ನಂಗೆ ಗೊತ್ತುಂಟು ಅವ್ರಿಗೆ ಅಲ್ಲಿಲ್ಲ ಅಂತ. ಅವ್ರೇನ್ ಮಾಡ್ತಾರೆ, ಗಟ್ಟಿ ಪೀಸೆಲ್ಲ ನಂದಕ್ಕೆ ಹಾಕ್ಬಿಡ್ತಾರೆ. ಆಗ ನಮ್ಗೆ ಬಡಸ್ತಾನ ಆ ಚಿಕನ್ ಇದು ಬಹಳ ಖುಷಿಯಲ್ಲ. ಹಾಗೆ ಅವರು ಸಾಧ್ಯವಷ್ಟು ನ್ಯಾಯ್ಕು ಮಾಡ್ತಾರೆ, ಆದ್ರೂ ಅದು ಆಗೋದಿಲ್ಲ. ಹಾಗಿರುವಾಗ ಇದು ಅಪನಂಬಿಕಸ್ತಿಕೆಯುಳ್ಳವನ ಮೇಲೆ ನಂಬಿಕೆ ಇಡುವುದು. ನೋಡಿ, ಈ ಪರಿಸ್ಥಿತಿ, ಮುರಿದ ಪಾದ ಆಗಿದ್ರೆ ಅವ್ನು ನಡಿಲಿಕ್ಕೆ ಆಗುದಿಲ್ಲ. ಅದರ ಮೇಲೆ ಭರವಸೆ ಇಟ್ಟರೆ ಹೇಗೆ? ಹಾಗಿರುವಾಗ ನಂಬಿಕೆಯುಳ್ಳವನು ದೃಢವಾಗಿ ಇರುವವನಾಗಿದ್ದಾನೆ. 10ನೇ ವಾಕ್ಯ ಓದಿ. ಇದಲ್ಲದೆ ಅವರು ಸಹ ಮೊದಲು ಪರೀಕ್ಷಿಸಲ್ಪಡಬೇಕು, ತರುವಾಯ ಅವರು ದೋಷರಹಿತರಾಗಿ ಕಂಡು ಬಂದರೆ ಸಭಾ ಸೇವಕರ ಉದ್ಯೋಗವನ್ನು ನಡೆಸಲಿ. ನೋಡಿ, ಇದಲ್ಲದೆ ಅವರೂ ಸಹ ಪರೀಕ್ಷಿಸಲ್ಪಡಬೇಕು. ಅವರು ಕೂಡ ಪರೀಕ್ಷಿಸಲ್ಪಡಬೇಕು. ಅವರು ಯಾವ ರೀತಿಯಲ್ಲಿ ಜೀವಿಸ್ತಾ ಇದ್ದಾರೆ, ಅವರು ಯಾವ ರೀತಿಯಲ್ಲಿ ನಡ್ಕೊಳ್ತಾ ಇದ್ದಾರೆ, ಮನೇಲಿ ಹೇಗೆ ನಡ್ಕೊಳ್ತಾ ಇದ್ದಾರೆ, ಸಮಾಜದಲ್ಲಿ ಹೇಗೆ ನಡ್ಕೊಳ್ತಾ ಇದ್ದಾರೆ, ಅವರ ಪ್ರಾರ್ಥನಾ ಜೀವಿತ ಹೇಗಿದೆ, ಅವರ ಪ್ರತ್ಯೇಕತೆ ಪವಿತ್ರತೆಯನ್ನು ಹೇಗೆ ಕಾಪಾಡಿಕೊಳ್ತಾ ಇದ್ದಾರೆ. ಹಾಗಿರುವಾಗ ಅವರನ್ನು ಪರೀಕ್ಷಿಸಬೇಕಾಗಿದೆ. ಆ ಪರೀಕ್ಷೆಯಲ್ಲಿ ಅವರು ಹೇಗೆ ಕಾಣ್ತಾರೆ. ನಂತರ ಅಲ್ಲಿ ಹೇಳಲ್ಪಟ್ಟಿದೆ, ಅವರನ್ನು ಅಲ್ಲಿ ಪರೀಕ್ಷಿಸಿದ ನಂತರ ಮುಂದೆ ವಾಕ್ಯ ಹೇಳ್ತದೆ, ಅವರು ದೋಷರಹಿತವಾಗಿ ಕಂಡು ಬಂದರೆ. ಅವರು ದೋಷರಹಿತಗೆ, ಅವರ ಕೆಟ್ಟ ಸ್ವಭಾವಗಳು ಇಲ್ಲದಾಗೆ ಕಾಣ ಬರ್ಬೇಕು, ಕೆಟ್ಟ ನಡವಳಿಕೆಗಳು ಇಲ್ಲದವರಾಗಿ ಕಾಣ ಬರ್ಬೇಕು. ಆದ್ರಿಂದ ಈ ಕೆಟ್ಟ ಸ್ವಭಾವ ಇರುವುದಾದ್ರೆ, ಕೆಟ್ಟ ವರ್ತನೆಗಳು ಇರುವುದಾದ್ರೆ, ಇದು ಒಂದು ದೋಷವು. ಈ ದೋಷವು ಕಂಡು ಬಂದ್ರೆ ಅದು ಆಗುವಂತ ವಿಷಯ ಅಲ್ಲ. ಆದ್ದರಿಂದ ದೋಷರಹಿತವಾಗಿ ಕಂಡು ಬಂದರೆ ಅವರು ಸಭಾ ಉದ್ಯೋಗವನ್ನು ನಡೆಸಲಿ ಎಂಬುದಾಗಿ ಆಗ ಅಲ್ಲಿ ಕೊಡಲ್ಪಡಲಿ. ಹಾಗಾದರೆ ಇಷ್ಟು ವಿಷಯಗಳಲ್ಲಿ ಆ ವ್ಯಕ್ತಿಗಳು ಯಾರು, ಆ ವ್ಯಕ್ತಿ ಯಾವ ರೀತಿಯಲ್ಲಿ ಇರಬೇಕೆಂಬುದಾಗಿ ಪೌಲನು ತಿಳಿಯಪಡಿಸಿದ. ಆದ್ರಿಂದ ಮುಂದೆ 11ನೇ ವಾಕ್ಯ ಒಂದು ಓದಿ. ಹಾಗೆ ಅವರ ಹೆಂಡತಿಯರು ಗೌರವವುಳ್ಳವರಾಗಿರಬೇಕು, ಚಾಡಿ ಹೇಳದವರು, ಸ್ವಸ್ಥ ಬುದ್ಧಿಯುಳ್ಳವರು, ಎಲ್ಲಾ ವಿಷಯಗಳಲ್ಲಿ ನಂಬಿಗಸ್ತರು ಆಗಿರತಕ್ಕದು. ಈಗ ಸಭಾ ಸೇವಕರನ್ನು ಆರಿಸಿಕೊಂಡ ನಂತರ ಅವರ ಮನೆಯವರು ಹೇಳಂಗಿಲ್ಲ, ನನ್ನನ್ನೇನು ಆರಿಸಿಕೊಳ್ಳಿಲ್ಲ, ನನ್ನನ್ನು ಕರೀಲಿಲ್ಲ ಅಂತ ಹೇಳಂಗಿಲ್ಲ. ಯಾಕಂದ್ರೆ ಅವರನ್ನು ಯಾವಾಗ ಕರೆದು ಅವರೊಟ್ಟಿಗೆ ಅವರ ಪಾಲು ಇದೆ. ಆ ಸಭಾ ಸೇವಕನ ಪಾಲು, ಕೆಲಸ ಸೇವೆಯಲ್ಲಿ ಅವರ ಪಾಲು ಕೂಡ ಹಾಗೆ ಅಷ್ಟೇ ಇದೆ. ಅವರು ನನಗೆ ಮಾತ್ರ ಅಲ್ಲ, ನೀವು ಮಾತ್ರ ಹೋಗಿ ಎನ್ನೋ ಹಾಗೆ ಇಲ್ಲ. ಅವರ ಸೇವೆಯಲ್ಲಿ ನಿಮ್ಮ ಸಂಪೂರ್ಣವಾದ ಒಂದು ಸಹಾಯ
ಅವರ ಪತ್ನಿಯರದು ಇರಬೇಕು. ಅವರು ಕೂಡ ಏನ್ ಮಾಡ್ಬೇಕಂತೆ, ಗೌರವವನ್ನು ಕಾಪಾಡಿಕೊಳ್ಬೇಕು. ಹಾಗಿರುವಾಗ ಇಲ್ಲಿ ನೀ ಸ್ತ್ರೀಯರೇ ನಿಮ್ಮ ಗೌರವವನ್ನು ನೀವು ಕಾಪಾಡಿಕೊಳ್ಳುವುದಾದ್ರೆ ಯಾವ ರೀತಿ ಕಾಪಾಡಿಕೊಳ್ತೀರಿ? ನಿಮ್ಮ ಮನೆಯಲ್ಲಿ ನಿಮಗೆ ಗೌರವ ಸಿಕ್ಕುದು ಯಾವುದರಿಂದ? ಎಗರಾಡಿ ಬೊಬ್ಬೆ ಹೊಡೆದು ಆಚೆ ಈಚೆ ಓಡಾಡಿದ ಕೂಡಲೇ ಗೌರವ ಸಿಗುತ್ತಾ? ಅಲ್ಲಿ ಗೌರವ ಅಷ್ಟೇ ನಡವಳಿಕೆಯಲ್ಲಿ ಕಾಣ ಬರಬೇಕು. ಆ ಪ್ರಾಮಾಣಿಕತೆ, ಆ ನಂಬಿಕೆ, ಆ ಪ್ರೀತಿ, ಆ ಅನ್ಯೋನ್ಯತೆ ಗುಣಗಳು ಕಂಡು ಬರಬೇಕು. ಆವಾಗ ಅಲ್ಲೊಂದು ಅದಕ್ಕೆ ಗೌರವ ಇರುವಂತಹದ್ದು. ದೇವರಿಗೆ ಭಯ ಪಡುವುದು ಕೂಡ ಅಲ್ಲಿ ಕಾಣ ಬರಬೇಕು. ಅದು ಬಿಟ್ಬಿಟ್ಟು ಚಾಡಿ ಹೇಳುವವರು, ಇಲ್ಲಿ ವಾಕ್ಯ ಹೇಳ್ತದೆ ನೋಡಿ, ಅವರ ಚಾಡಿ ಇವ್ರ ಹತ್ರ ಹೇಳುದು, ಇವರ ಚಾಡಿ ಅವ್ರ ಹತ್ರ ಹೇಳುದು, ಇನ್ನೊಬ್ಬರ ಹತ್ರ ಹೇಳುದು. ಒಬ್ಬನೇನಾದ್ರೂ ಇದು ನನ್ನ ಹತ್ರ ಹೇಳ್ಬೇಡ ಅಂದ್ರೆ ಇನ್ನೊಬ್ಬನ ಹತ್ರ ಹೋಗುದು. ಯಾರಾದ್ರೂ ಕಡೆಗೆ ಒಬ್ರು ಸಿಗ್ತಾರೆ, ಇವ್ರು ಸಿಕ್ಕಿದ್ರು, ಅವ್ರ ಹತ್ರ ಒಂದು ಅಷ್ಟು ಬಿಡುದು. ಯಾರು ನೋಡ್ತಾ ಇದ್ದಾರೆ ಗೊತ್ತಾ? ನಾನಲ್ಲ. ಹಾಗಿರುವಾಗ ಪ್ರಿಯರೇ, ಇಂಥ ಒಂದು ಸ್ತ್ರೀಯರಾದ್ರೆ ಪ್ರಯೋಜನ, ಅದರಿಂದ ಸ್ವಸ್ಥ ಬುದ್ಧಿ ಉಳ್ಳವರಾಗಿರ್ಬೇಕು ಮತ್ತು ಎಲ್ಲ ವಿಷಯಗಳಲ್ಲಿ ನಂಬಿಗಸ್ತರು ಆಗಿರತಕ್ಕದ್ದು. ಅದರಿಂದ ಅವರು ಸ್ವಸ್ಥ ಬುದ್ಧಿ, ಸರಿಯಾದ ಒಂದು ಬುದ್ಧಿಯುಳ್ಳವರಾಗಿ ನಡ್ಕೊಳ್ಳೋದು ಕಾಣಬೇಕು. ಕೆಲವು ಸಾರಿ ನಾವು ಮಾತಾಡ್ತೇವೆ, ನಿಂಗೆ ಬುದ್ಧಿ ಇಲ್ವಾ? ಯಾಕಂದ್ರೆ ಅವರ ಒಂದು ನಡವಳಿಕೆ ಹಾಗೆ ಇರುತ್ತೆ. ಅದರಿಂದ ಸ್ವಸ್ಥ ಬುದ್ಧಿ ಅಂದ್ರೆ ಸರಿಯಾದ ಆರೋಗ್ಯದಾಯಕವಾದ ಒಂದು ಬುದ್ಧಿ ಅಂತ ಬುದ್ಧಿ ಇದ್ರೆ ಅವ್ರು ಚಾಡಿ ಹೇಳುವುದಿಲ್ಲ, ಅವ್ರು ಯಾರ ವಿಷಯ ಏನೇನು ಮಾತಾಡೋದಿಲ್ಲ, ಒಬ್ಬರಿಂದ ಒಬ್ಬರಿಗೆ ಏನು ಬಿತ್ತಲಿಕ್ಕೆ ಹೋಗುದಿಲ್ಲ. ಅಂತ ಒಂದು ಬುದ್ಧಿ ನಮ್ಮಲ್ಲಿ ಇರಬಾರ್ದು. ಇದು ಸಭಾ ಸೇವಕರ ಪತ್ನಿಗೆ ಮಾತ್ರ ಹೇಳ್ತಾ ಇಲ್ಲ ನಾನು, ಇಡೀ ಸಭೆಗೆ ಇದು ಹೇಳಲ್ಪಡುವಂತ ವಿಷಯ. ಆದ್ದರಿಂದ ಸಭೆಯಲ್ಲಿರೋ ಪ್ರತಿಯೊಬ್ಬ ಸ್ತ್ರೀ ಆಗ್ಲಿ ಪುರುಷ ಆಗ್ಲಿ ನೋಡಿ, ನಾವು ಒಂದು ಸೇವೆಗಾಗಿ ದೇವರು ಆರಿಸಿಕೊಂಡ್ರೆ ಅದನ್ನು ಉಪಯೋಗಿಸಲ್ಪಡುವ ಹಾಗೆ ಅಲ್ಲಿ ಕಾಣ ಬರಬೇಕು. ಆದ್ರಿಂದ ರಕ್ಷಣೆ ಹೊಂದಿದ ಎಲ್ಲ ನಾವು ಆತನ ಸೇವೆ ಮಾಡುವವರೇ, ಅದಕ್ಕೆ ತಕ್ಕದಾಗಿ ಹೀಗೆ ನಾವು ಕಾಣಬರ್ಬೇಕು. ಆಗ ಈ ಸೇವಕನ ಒಂದು ಸೇವೆಗೆ ಯೋಗ್ಯವಾದ ಅರ್ಹತೆ ಕಂಡು ಬರ್ತದೆ. ಆದ್ದರಿಂದ ಆಲೋಚನೆ ಮಾಡಿ, ದೇವರ ಹತ್ರ ಪ್ರಾರ್ಥನೆ ಮಾಡಿ, ಮತ್ತು ನಾವೆಲ್ಲರೂ ಈ ರೀತಿ ಆಗಬೇಕು. ಮತ್ತು ಇದಕ್ಕೆ ಯಾರು ಸೇವೆಗೆ ಯೋಗ್ಯರೋ ಅಂಥವರನ್ನು ದೇವರಿಗೆ ಸರಿಯಾಗಿ ನೇಮಕ ಮಾಡೆಂದು ನಿಮ್ಮಲ್ಲಿ ಕೇಳ್ಕೊಳ್ತಾ ಈ ಸಂದೇಶವನ್ನು ಮುಗಿಸ್ತೇನೆ.